ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ ಈ ವಾರದಲ್ಲಿ ಗಜಲಕ್ಷ್ಮಿ ಮತ್ತು ಲಕ್ಷ್ಮೀ ನಾರಾಯಣ ರಾಜಯೋಗ ನಿರ್ಮಾಣಗೊಳ್ಳಲಿದ್ದು, ಇದರಿಂದಾಗಿ ಅಪಾರ ಲಾಭ ದೊರಕುವುದು. ಈ ವಾರ ಕಟಕ ರಾಶಿಯಲ್ಲಿ ಲಕ್ಷ್ಮೀ ಯೋಗದ ಶುಭ ಸಂಯೋಗವೂ ಕೂಡ ನಿರ್ಮಾಣಗೊಳ್ಳುವುದು. ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸಂಭವಿಸುವುದರಿಂದ ಲಕ್ಷ್ಮೀ ನಾರಾಯಣ ರಾಜಯೋಗ ನಿರ್ಮಾಣಗೊಳ್ಳಲಿದೆ. ಹಾಗೆ ಶುಕ್ರ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸಂಭವಿಸುವುದರಿಂದ ಗಜಲಕ್ಷ್ಮಿ ಯೋಗವನ್ನು ನಿರ್ಮಿಸಲಿದೆ. ಜೊತೆಗೆ ಬುಧ, ಶುಕ್ರ ಮತ್ತು ಗುರು ಗ್ರಹಗಳ ಸಂಯೋಗದಿಂದಾಗಿ ತ್ರಿಗ್ರಾಹಿ ಯೋಗವು ಸೃಷ್ಟಿಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಶುಭ ಸಂಯೋಗದಿಂದಾಗಿ ವಿಶೇಷ ಯೋಗಗಳು ನಿರ್ಮಾಣಗೊಳ್ಳಲಿದೆ. ಜೂನ್ 22 ರಿಂದ ಜೂನ್ 28ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಈ ವಾರವು ಹೂಡಿಕೆಗೆ ಸಂಬಂಧಿಸಿದಂತೆ ಬಹಳಷ್ಟು ಉತ್ತಮ ಸಮಯವಾಗಿರುವುದು. ಈ ಸಂದರ್ಭದಲ್ಲಿ ನಿಮಗೆ ಧನ ಲಾಭವಾಗುವ ಯೋಗ ನಿರ್ಮಾಣಗೊಳ್ಳುವುದು. ಕೆಲಸದ ಸ್ಥಳದಲ್ಲಿ ಎಲ್ಲಾ ವಿಚಾರಗಳು ನಿಧಾನವಾಗಿ ಸುಧಾರಿಸುವುದು. ವೃಶ್ಚಿಕ ರಾಶಿಗೆ ಸೇರಿದ ಜನರು ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಮೊದಲಿಗಿಂತ ಉತ್ತಮ ಮತ್ತು ರೊಮ್ಯಾಂಟಿಕ್ ಕ್ಷಣಗಳನ್ನು ಗಳಿಸಲಿದ್ದಾರೆ. ಈ ವಾರ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬಲವಾದ ಸ್ಥಾನವನ್ನು ಗಳಿಸುವಿರಿ. ಹಾಗೆ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ. ಈ ಸಂದರ್ಭದಲ್ಲಿ ನಿಮ್ಮೊಳಗೆ ಹೆಚ್ಚು ಟೆನ್ಷನ್ ಇರಬಹುದು. ಆದರೆ ಈ ವಾರ ಪ್ರಯಾಣಿಸುವುದರಿಂದ ನೀವು ಅಪಾರ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿರುವುದು. 4ನೇ ಭಾವದಲ್ಲಿ ರಾಹು ಇರುವುದರಿಂದ ಈ ವಾರ ನೀವು ನಿಮ್ಮ ಸಂಗತಿಯ ಬಗ್ಗೆ ವಿಶೇಷ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ನಿಮ್ಮ ಸುತ್ತಮುತ್ತಲಿರುವ ಸ್ವಾರ್ಥಪರ ವ್ಯಕ್ತಿಯೊಬ್ಬರು ನಿಮಗೆ ಒತ್ತಡ ಉಂಟುಮಾಡುವ ಸಾಧ್ಯತೆ ಇದೆ. ಇದರ ಪರಿಣಾಮವಾಗಿ ನೀವು ಸರಿಯಾದ ಆಹಾರ ಸೇವನೆ ಮಾಡಲು ಅಸಮರ್ಥರಾಗಬಹುದು. ದಶಮ ಭಾವದಲ್ಲಿ ಗ್ರಹಗಳ ಪ್ರಭಾವ ಇರುವುದರಿಂದ ಈ ವಾರ ಆರಂಭದಿಂದಲೇ ಹಣವನ್ನು ಉಳಿಸುವ ಬಗ್ಗೆ ಕುಟುಂಬದವರು ಮತ್ತು ಆತ್ಮೀಯರೊಂದಿಗೆ ಚರ್ಚಿಸುವ ಅಗತ್ಯ ಹೆಚ್ಚಾಗಿದೆ. ಇಲ್ಲವಾದರೆ ವಾರದ ಅಂತ್ಯದ ವೇಳೆಗೆ ಆರ್ಥಿಕ ಸಂಕಷ್ಟದಿಂದ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ವಾರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹಿಂದಿನ ಯಾವುದೋ ರಹಸ್ಯ ಬಹಿರಂಗವಾಗುವ ಸಾಧ್ಯತೆ ಇದೆ. ಇದರಿಂದ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ಯಾವುದೇ ರಹಸ್ಯ ಹೊರಬರುವುದನ್ನು ಕಾಯುವ ಬದಲು ನೀವು ಸ್ವತಃ ಅದನ್ನು ಇತರರೊಂದಿಗೆ ಹಂಚಿಕೊಂಡು ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದು ಉತ್ತಮ. ಈ ವಾರ ವೃತ್ತಿ ಜೀವನದ ದೃಷ್ಟಿಯಿಂದ ಉತ್ತಮವಾಗಿರುತ್ತದೆ. ಏಕೆಂದರೆ ಈ ಅವಧಿಯಲ್ಲಿ ನೀವು ಯಾವುದೋ ದುರ್ಬಲತೆಯಿಂದ ಮುಕ್ತಿ ಪಡೆಯಬಹುದು. ಇದರಿಂದ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇನ್ನಷ್ಟು ಪರಿಶ್ರಮದಿಂದ ಗುರಿ ಸಾಧನೆಗಾಗಿ ಕೆಲಸ ಮಾಡುವಿರಿ. ಈ ವಾರ ನಿಮ್ಮ ರಾಶಿಯಲ್ಲಿ ಶುಭ ಗ್ರಹಗಳ ಯೋಗವು ವಿವಿಧ ವಿಷಯಗಳಲ್ಲಿ ಯಶಸ್ಸಿನ ಸೂಚನೆಯನ್ನು ನೀಡುತ್ತದೆ. ಆದ್ದರಿಂದ ಮನಸ್ಸಿಟ್ಟು ಓದುವುದೇ ಉತ್ತಮ. ಯಾವುದೇ ಚಿಂತೆ ಇಲ್ಲದೆ ನಿಮ್ಮ ಅಧ್ಯಯನದ ಮೇಲೆ ಗಮನ ಹರಿಸಿ, ಏಕೆಂದರೆ ಈ ವಾರ ಯಶಸ್ಸು ನಿಮಗೆ ಖಚಿತವಾಗಿ ದೊರೆಯಲಿದೆ. ಮಂಗಳ ಶೀಘ್ರದಲ್ಲೇ ಮಿಥುನ ರಾಶಿಯನ್ನು ಪ್ರವೇಶಿಸುವುದರಿಂದ ಒಬ್ಬರಿಗೊಬ್ಬರು ಸಂಬಂಧದಲ್ಲಿನ ಹೋರಾಟಗಳು ನಿಧಾನವಾಗಿ ಕೊನೆಗೊಳ್ಳುತ್ತವೆ ಮತ್ತು ನಿಮ್ಮ ಗಮನವು ಹಣಕಾಸಿನ ವಿಷಯಗಳಿಗೆ ಬದಲಾಗುತ್ತದೆ. ಅಲ್ಲಿಯವರೆಗೆ ಸಂಗಾತಿ, ವ್ಯವಹಾರ ಪಾಲುದಾರ, ಕ್ಲೈಂಟ್ ಅಥವಾ ನಿಕಟ ಸಹವರ್ತಿಯೊಂದಿಗೆ ಪ್ರಮುಖ ಚರ್ಚೆ ನಡೆಯುತ್ತದೆ ಮತ್ತು ದೃಢ ನಿರ್ಧಾರಗಳು ಅನುಸರಿಸುತ್ತವೆ. ಕೆಲಸದಲ್ಲಿ ಮಾತುಕತೆಗಳು ಹೆಚ್ಚಾಗಿ ನಡೆಯುತ್ತವೆ ಮತ್ತು ನೇರ ಪ್ರತಿಕ್ರಿಯೆಗಳು ಮತ್ತು ತ್ವರಿತ ಹೊಂದಾಣಿಕೆಗಳ ಅಗತ್ಯವಿರುವ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಒಪ್ಪಂದದ ವಿಷಯ ಅಥವಾ ಔಪಚಾರಿಕ ಒಪ್ಪಂದವು ಸ್ವಲ್ಪ ಸಮಯದ ಕಾಯುವಿಕೆಯ ನಂತರ ಮುಂದುವರಿಯುತ್ತದೆ. ಕುಟುಂಬ ಸದಸ್ಯರು ಹಂಚಿಕೊಂಡ ನಿರ್ಧಾರದಲ್ಲಿ ಭಾಗಿಯಾಗುತ್ತಾರೆ ಮತ್ತು ತೀರ್ಮಾನಗಳನ್ನು ತಲುಪುವ ಮೊದಲು ಹಲವಾರು ದೃಷ್ಟಿಕೋನಗಳನ್ನು ಪರಿಗಣಿಸಬೇಕಾಗುತ್ತದೆ. ನೀವು ವೈಯಕ್ತಿಕ ಅಥವಾ ವ್ಯವಹಾರ ಉದ್ದೇಶಗಳಿಗಾಗಿ ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ. ಕರ್ಕಾಟಕ ರಾಶಿಯ ಮೂಲಕ ಚಲಿಸುವ ಸೂರ್ಯ ವಾರವಿಡೀ ಪ್ರಯಾಣ, ಕಲಿಕೆ ಮತ್ತು ದೀರ್ಘಾವಧಿಯ ಯೋಜನೆಗಳನ್ನು ಗಮನಕ್ಕೆ ತರುತ್ತಾನೆ. ಒಂದು ಪ್ರಯಾಣ ನಡೆಯುತ್ತದೆ ಅಥವಾ ಪ್ರಯಾಣದ ವ್ಯವಸ್ಥೆಗಳು ದೃಢೀಕರಣವನ್ನು ಪಡೆಯುತ್ತವೆ. ಇದು ಒಂದು ಪ್ರಮುಖ ಉದ್ದೇಶದ ಸುತ್ತ ಚಲನೆಯನ್ನು ಸೃಷ್ಟಿಸುತ್ತದೆ. ಶಿಕ್ಷಣ, ಪ್ರಕಟಣೆ, ಕಾನೂನು ವಿಷಯಗಳು, ದಾಖಲಾತಿ ಅಥವಾ ವೃತ್ತಿಪರ ಅಭಿವೃದ್ಧಿಯನ್ನು ಒಳಗೊಂಡ ಚರ್ಚೆಗಳನ್ನು ನೀವು ಅನುಭವಿಸುವಿರಿ ಮತ್ತು ಈ ವಿನಿಮಯಗಳ ಮೂಲಕ ಉಪಯುಕ್ತ ಮಾಹಿತಿಯನ್ನು ಸ್ವೀಕರಿಸಲಾಗುತ್ತದೆ. ಕೆಲಸದಲ್ಲಿ ಬೇರೆ ನಗರ, ಪ್ರದೇಶ ಅಥವಾ ಹಿನ್ನೆಲೆಯಿಂದ ಬಂದ ಯಾರೊಂದಿಗಾದರೂ ಸಂಪರ್ಕವು ಮುಂಬರುವ ಬೆಳವಣಿಗೆಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಭವಿಷ್ಯದ ಯೋಜನೆಗಳ ಕುರಿತು ಕುಟುಂಬ ಸಂಭಾಷಣೆ ನಡೆಯುತ್ತದೆ ಮತ್ತು ಮುಂಬರುವ ವಾರಗಳ ನಿರ್ಧಾರಗಳನ್ನು ರೂಪಿಸುತ್ತದೆ.
ವೃಶ್ಚಿಕ ರಾಶಿಯವರಿಗೆ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರು ಕೆಲಸದಲ್ಲಿ ಪ್ರಮುಖ ಕರ್ತವ್ಯಗಳನ್ನು ಹೊಂದಿರುತ್ತಾರೆ. ಆದರೆ ಶುಕ್ರನು ನೈಸರ್ಗಿಕ ಶುಭ ಗ್ರಹವಾಗಿರುವುದರಿಂದ ಅದು ತುಂಬಾ ಕಠಿಣವಾಗಿರುವುದಿಲ್ಲ. ವ್ಯವಸ್ಥಾಪಕರೊಂದಿಗಿನ ಸಂವಹನ ಸುಲಭವಾಗುತ್ತದೆ. ಕೆಲಸಕ್ಕೆ ಸಂಬಂಧಿಸಿದ ಘಟನೆ ಅಥವಾ ಸಭೆ ನಡೆಯುತ್ತದೆ ಮತ್ತು ಉತ್ಪಾದಕ ಸಂಭಾಷಣೆಗಳಿಗೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳು ಅನುಕೂಲಕರ ಗಮನವನ್ನು ಸೆಳೆಯುತ್ತವೆ ಮತ್ತು ಅನಿರೀಕ್ಷಿತ ಮೂಲಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬರುತ್ತದೆ. ಆರ್ಥಿಕವಾಗಿ ವೃತ್ತಿ ವಿಷಯಗಳಿಗೆ ಸಂಬಂಧಿಸಿದ ಪ್ರಯೋಜನಗಳು ವಾರದಲ್ಲಿ ಪ್ರೋತ್ಸಾಹದಾಯಕ ಚಲನೆಯನ್ನು ಎದುರಿಸಬೇಕಾಗುತ್ತದೆ. ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗವನ್ನು ಹುಡುಕಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ನಿರಂತರವಾಗಿ 108 ದಿನಗಳವರೆಗೆ ವಯಸ್ಸಾದ ಮಹಿಳೆಯ ಪಾದಗಳನ್ನು ಸ್ಪರ್ಶಿಸಿ ಅವರ ಆಶೀರ್ವಾದವನ್ನು ಪಡೆಯುವುದರಿಂದ ಸಂತೋಷದಾಯಕ ಮತ್ತು ಸಂತೃಪ್ತ ಕುಟುಂಬ ಜೀವನವನ್ನು ಪಡೆಯುತ್ತೀರಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ 22 ರಿಂದ ಜೂನ್ 28 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.